this particular cake that I'm obsessed with in London from a cafe, Leto. It's a milk cake. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಫಸ್ಟ್ ನೀವು ವೀಡಿಯೋ ನೋಡಿದಾಗೆ ಆಲಿಯಾ ಭಟ್ ಫೇವ್ರೆಟ್ ಮಿಲ್ಕ್ ಕೇಕ್ ಅಂತಲೇ ಇವಾಗ ಟ್ರೆಂಡಿಂಗಲ್ಲಿದೆ. ಸೊ ನೋಡೋಣ ಮನೆ ತುಂಬ ಟೇಸ್ಟಿಯಾಗಿರೋಂಥ ಒಂದು ಕೇಕ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಮಸ್ಟ್ ಟ್ರೈ, ಸಿಂಪಲಾಗಿ ಕೂಡ ಮಾಡ್ಬೋದು. ನೋಡೋಣ ಮನೆ ಯಾವ ರೀತಿ ಮಾಡೋದು ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾನಿಲ್ಲಿ 7 ಇಂಚ್ ಕೇಕ್ ಟಿನ್ ತೊಗೊಂಡಿದ್ದೀನಿ. ಅದಕ್ಕೆ ಆಯಿಲ್ ಹಾಕಿ ನಾವು ಗ್ರೀಸ್ ಮಾಡ್ಕೊಳ್ಳೋಣ. ಆಯಿಲ್ ಗ್ರೀಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಜರಡಿ ಇಟ್ಕೊಳ್ಳೋಣ. ನೀವು ಎಷ್ಟು ಸರಿ ಇದನ್ನು ಜರಡಿ ಇಟ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ನಿಮ್ಮ ಕೇಕ್ ಬರುತ್ತೆ. ಸೊ ಹಾಗಾಗಿ ಒಂದು 3 ಟೈಮ್ಸ್ ನೀವು ಜರಡಿ ಇಟ್ಕೊಂಡ್ರೆ ಒಳ್ಳೆಯದು. ಇದಾಗಿದೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಏನು ಮೈದಾ, ಬೇಕಿಂಗ್ ಪೌಡರ್, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ. ಅದಾದಮೇಲೆ ನಾನಿಲ್ಲಿ 2 ಎಗ್ ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ ನಾನು ಎಗ್ ವೈಟ್, ಎಗ್ ಯೋಕ್ನ ಸಪ್ರೇಟ್ ಮಾಡಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಈ ರೀತಿ ಟ್ರೈ ಮಾಡ್ತಿರೋದು. ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ನೋಡೋಣ ಒಟ್ಟಿಗೆ ಹಾಕಿ ಬೀಟ್ ಮಾಡುವಾಗ ಹಾಗೆಯೇ ಈ ಕೇಕಿಗೂ ಏನು ಡಿಫ್ರೆನ್ಸ್ ಅಂತ ನೋಡ್ಬೋದು ಅಂತ ನಾನು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆನ್ಸ್ ಏನು ಅಂದರೆ ಎಗ್ ವೈಟ್ ಹಾಗೆ ಎಗ್ ಯೋಕ್ ಏನು ನಾವು ಬೀಟ್ ಮಾಡ್ಕೊಳ್ತೀವಿ ಆವಾಗ ಒಟ್ಟಿಗೆ ಹಾಕಿದಾಗ ನಮಗೆ ಸ್ವಲ್ಪ ಎಗ್ ಸ್ಮೆಲ್ ಸ್ವಲ್ಪ ಜಾಸ್ತಿ ಬರುತ್ತೆ. ಎಗ್ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಎಗ್ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ರೀತಿ ಬೀಟ್ ಮಾಡ್ಕೊಳ್ಳೋಣ. ಹಾಗೆಯೇ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕೇಕ್ ಏನಾಗುತ್ತೆ ಪೂರ್ತಿ ಫ್ಲಫಿಯಾಗಿ ಸಾಫ್ಟಾಗಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅದರಲ್ಲಂತೂ ಪೂರ್ತಿ ಸಾಫ್ಟಾಗೇ ಬರುತ್ತೆ, ಬಟ್ ಕಂಪೇರ್ ಟು ದಟ್ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು 2 to 3 ಮಿನಿಟ್ಸ್ ನಾನಿಲ್ಲಿ ಎಗ್ ವೈಟ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಸ್ಪೀಡಲ್ಲೇ ಇಟ್ಕೊಂಡು ಬೀಟ್ ಮಾಡ್ಕೊಳ್ಳಿ. ಸೊ ಇದೊಂದು ಫೋಮ್ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ಇದಕ್ಕೆ ನಾವು ಎಗ್ ಯೋಕ್ನ ಹಾಕ್ಕೊಳ್ಳೋಣ. 2 ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ಎಗ್ ಯೋಕ್ ಹಾಕಾದ್ಮೇಲೆ ವೆನಿಲಾ ಎಸೆನ್ಸ್ ಹಾಕಬೇಕು. ಎಗ್ ಯೋಕಲ್ಲಿ ಏನು ಎಗ್ ಸ್ಮೆಲ್ ಬರೋದು. ಸೊ ಆಗ 1.5 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ವೆನಿಲಾ ಎಸೆನ್ಸ್ 1.5 ಟೀ ಸ್ಪೂನ್ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಬಟರ್ ಸ್ಕಾಚ್ ಎಸೆನ್ಸ್ ಇತ್ತು ಅದನ್ನು ಹಾಕಿದೆ. ಬಟ್ ಅದೇನಾಯಿತು, ಯೆಲ್ಲೋ ಕಲರ್ ಕೂಡ ಇತ್ತು ಅದರಲ್ಲಿ. ಸೊ ಕಲರ್ ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ. ಸೊ ನೋ ಪ್ರಾಬ್ಲಮ್. ಬಟ್ ಇದು ವೆನಿಲಾ ಕೇಕ್ ಟೇಸ್ಟೇ ಬರುತ್ತೆ, ಟೇಸ್ಟ್ ಏನು ಡಿಫರ್ ಆಗೋದಿಲ್ಲ. ಸೊ ಇಲ್ಲಿ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಪುಡಿ ಮಾಡಿರೋಂಥ ಸಕ್ಕರೆ ಇದು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಅದನ್ನು ಒಂದು 3 ಬ್ಯಾಚ್ ಮಾಡಿ ನಾವು ಹಾಕ್ಕೊಳ್ಳೋಣ. ಸೊ ಇದನ್ನು ಕೂಡ ಹೈ ಸ್ಪೀಡಲ್ಲೇ ನೀವು ಬೀಟ್ ಮಾಡ್ಕೊಳ್ಳಿ. ಸ್ವಲ್ಪನೇ ಏನು ಸಕ್ಕರೆ ಪುಡಿ ಹಾಕ್ಕೊಂಡು ನಾವು ಇದನ್ನು ಬೀಟ್ ಮಾಡ್ಕೊಳ್ತಾ ಬರೋಣ. ಆವಾಗ ಎಗ್ ವಾಲ್ಯೂಮ್ ಏನಿದೆ, ಅದರ ಸೈಜ್ ಏನಿದೆ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ, ಇನ್ನು ಫ್ಲಫಿ ಆಗ್ತಾ ಬರುತ್ತೆ. ಸೊ ಆದಷ್ಟು ನೀವು ಎಗ್ ಎಷ್ಟು ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಕೇಕ್ ಬರುತ್ತೆ, ಅಂದರೆ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಸೊ ಇದನ್ನು ಒಂದು 4 to 5 ಮಿನಿಟ್ಸ್ ನೀವು ಬೀಟ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನಮ್ಮ ಎಗ್ ಏನಿದೆ ಫ್ಲಫಿಯಾಗಿ ಬೀಟ್ ಆಗ್ತಾ ಇದೆ. ಹಾಗೆಯೇ ಕಲರ್ ಕೂಡ ನೋಡ್ಬೋದು, ಸ್ವಲ್ಪ ಲೈಟಿಶ್ ಆಗಿ ಕಲರ್ ಚೇಂಜ್ ಆಗಿದೆ. ನಮ್ಮ ಎಗ್ ಇಲ್ಲಿ ಬೀಟ್ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಫ್ಲೇವರ್ ಇರಬಾರ್ದು, ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕಿ ಲೋ ಸ್ಪೀಡಲ್ಲಿ ಒಂದು 30 ಸೆಕೆಂಡ್ಸ್ ಬೀಟ್ ಮಾಡ್ಕೊಳ್ಳಿ. ಜಾಸ್ತಿ ಬೀಟ್ ಮಾಡಿಕೊಂಡ್ರೆ ನಿಮ್ಮ ಕೇಕ್ ಪೂರ್ತಿ ಕ್ರಿಸ್ಪಿ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಬೀಟ್ ಮಾಡ್ಕೋಬೇಡಿ, 30 ಸೆಕೆಂಡ್ಸ್ ಬೀಟ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಇದಕ್ಕೆ ನೆಕ್ಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ನ ಬ್ಯಾಚ್ ಮಾಡಿ ಹಾಕ್ಕೊಳ್ಳೋಣ. ಒಂದು 3 ಬ್ಯಾಚ್ ಮಾಡಿ ಹಾಕ್ಕೊಳ್ಳಿ. ಸೊ ಇದು ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಬೀಟರ್ ಆನ್ ಮಾಡ್ಕೊಳ್ಳಿ. ಇದನ್ನು ಕೂಡ ಲೋ ಸ್ಪೀಡಲ್ಲಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ
2 ಟೇಬಲ್ ಸ್ಪೂನಷ್ಟು ಮಿಲ್ಕನ್ನು ಹಾಕ್ಕೋಬೇಕಾಗುತ್ತೆ. ಫಸ್ಟು ನಾನು 1 ಟೇಬಲ್ ಸ್ಪೂನ್ ಹಾಕಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಟೇಬಲ್ ಸ್ಪೂನಷ್ಟು ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಎಗ್ ನಾವು ಬೀಟ್ ಮಾಡಿಕೊಂಡು ಅದರ ಏರ್ ಬಬಲ್ಸ್ ಎಲ್ಲ ಫಾರ್ಮ್ ಆಗಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಬಟ್ ನೀವು ಒಂದೇ ಸಲ ಬೀಟ್ ಮಾಡಿಕೊಂಡ್ರೆ ಅದು ವಾಲ್ಯೂಮ್ ಪೂರ್ತಿ ಕಡಿಮೆ ಆಗಿ ಕೇಕ್ ಎಲ್ಲ ಸಾಫ್ಟಾಗಿ ಬರೋದಿಲ್ಲ, ಹಾರ್ಡ್ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೀಟ್ ಮಾಡ್ಕೋಬೇಡಿ, ಸಾಕು. ಸೊ ಇಲ್ಲಿ ನಮ್ಮ ಬೀಟರ್ ಕೆಲಸ ಮುಗೀತು. ನೆಕ್ಸ್ಟ್ ನಾವು ಇದನ್ನು ಸ್ವಲ್ಪ ಸ್ಪ್ಯಾಚುಲಿಂದನೋ ಅಥವಾ ಒಂದು ಸ್ಪೂನಿಂದನೋ ನಾವು ಸೈಡ್ಸ್ನ ಈ ರೀತಿ ಮಿಕ್ಸ್ ಮಾಡ್ಕೊಬಿಡೋಣ, ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಮೋಲ್ಡಿಗೆ ಹಾಕ್ಕೊಳ್ಳೋಣ, ಕೇಕ್ ಮೋಲ್ಡ್ಗೆ. ಸೊ ನೋಡ್ಬೋದು ಅದರ ಒಂದು ಕೇಕ್ ಬ್ಯಾಟರ್ ಏನಿದೆ ಒಂದು ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ನೆಕ್ಸ್ಟ್ ಇದನ್ನು ನಾವು ಟ್ಯಾಪ್ ಮಾಡ್ಕೊಳ್ಳೋಣ, ಏರ್ ಬಬಲ್ಸ್ ಇರಬಾರ್ದು, ಆ ರೀತಿ ಟ್ಯಾಪ್ ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ನಾನು ಕಡಾಯಿನ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ, 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ಅದಾದಮೇಲೆ ನಾವು ಕೇಕ್ ಟಿನ್ನ ಇಟ್ಟು ಲೋ ಸ್ಪೀಡಲ್ಲೇ 40 to 45 ಮಿನಿಟ್ಸ್ ಬೇಕ್ ಮಾಡ್ಕೊಬಿಡೋಣ. ಸೊ ಕ್ಲೋಸ್ ಮಾಡ್ಕೊಳ್ಳಿ, ಎಲ್ಲೂ ಏರ್ ಹೋಗಬಾರ್ದು, ಆ ರೀತಿ ಕ್ಲೋಸ್ ಮಾಡಿ 40 to 45 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 35 ಮಿನಿಟ್ಸ್ ಆಗಿದೆ, ಚೆಕ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕಿ ಅಥವಾ ಒಂದು ನೈಫ್ ಹಾಕಿ. ಸೊ ಇನ್ನೂ ಆಗಬೇಕಿತ್ತು, ಸೊ ಅದಕ್ಕೆ ನಾನು ಇನ್ನೂ ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಟಿದ್ದೆ. ಸೊ 40 ಮಿನಿಟ್ಸಲ್ಲಿ ನನಗೆ ಕೇಕ್ ಕಂಪ್ಲೀಟಾಗಿ ಸಿಕ್ಕಿದೆ. ಅದಾದಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕೋಲ್ಡ್ ಹಾಲೇ ತಗೊಳ್ಳಿ. ಅದಾದಮೇಲೆ ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ, ಕಂಡೆನ್ಸ್ಡ್ ಮಿಲ್ಕ್. ಇದನ್ನು ಹಾಕಿ ಶುಗರ್ ಏನು ಹಾಕ್ಕೋಬೇಡಿ, ಟೇಸ್ಟಿಗೆ ಎಷ್ಟು ಬೇಕಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಇದನ್ನು ಕೋಲ್ಡಿಗೆ ಇಟ್ಬಿಡಿ. ಸೊ ನಮ್ಮ ಮಿಲ್ಕ್ ರೆಡಿ ಆಯಿತು. ಅದಾದಮೇಲೆ ನಾವು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಟ್ರೋಪೋಲೈಟ್ದು ಹೈ ಟ್ರೋಪ್ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಯಾವುದು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡೋದು ಅಂತ. ಸೊ ಈ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮೊದಲು ಬೇರೆ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಟೇಸ್ಟಿಯಾಗಿದೆ. ಸೊ ಇದನ್ನು ನಾನು ಅರ್ಧ ಕಪ್ ಆಗೋಷ್ಟು ತಗೊಳ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ನಾವು ಬೀಟ್ ಮಾಡ್ಕೊಳ್ಳೋಣ, ಲೋ ಟು ಹೈ ಸ್ಪೀಡಲ್ಲಿಟ್ಟು ಬೀಟ್ ಮಾಡ್ಕೊಳ್ಳಿ. ಇದು ನಮಗೆ ಕೇಕ್ ಮಾಡೋದಕ್ಕೆ ನಾವು ಸ್ಟಿಫ್ ಪೀಕಾಗಿ ಮಾಡ್ಕೊಳ್ತೀವಲ್ಲ, ಅಷ್ಟು ಏನು ಸ್ಟಿಫ್ ಪೀಕ್ ಬೇಡ, ಒಂದು ಮೀಡಿಯಮ್ ಆಗಿ ಇದ್ದರೆ ಸಾಕು. ನಾವು ಪುಡ್ಡಿಂಗಿಗೆಲ್ಲ ಮಾಡ್ಕೊಳ್ತೀವಲ್ಲ, ಸೊ ಸ್ವಲ್ಪ ಜಾಸ್ತಿಯಾಗಿ ನಾವು ಬೀಟ್ ಮಾಡ್ಕೊಳ್ಳೋಣ. ಸೊ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಸೊ ನೋಡ್ಬೋದು ಈ ರೀತಿ ಇಷ್ಟು ಸ್ಟಿಫ್ ಪೀಕ್ ಆದರೆ ನಮ್ಮ ವಿಪ್ಪಿಂಗ್ ಕ್ರೀಮ್ ರೆಡಿ ಆಯಿತು. ಇನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಡಿ, ಕೋಲ್ಡ್ ಆಗಲಿ. ನೆಕ್ಸ್ಟ್ ನಮ್ಮ ಕೇಕ್ ಇಲ್ಲಿ ರೆಡಿಯಾಗಿದೆ, ಕೇಕ್ನ ಡಿಮೋಲ್ಟ್ ಮಾಡ್ಕೊಳ್ಳೋಣ. ಸೊ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಡಿಮೋಲ್ಟ್ ಮಾಡ್ಕೊಳ್ಳಿ. ಬಿಸಿ ಇರುವಾಗ ಡಿಮೋಲ್ಟ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಪೂರ್ತಿ ರೂಮ್ ಟೆಂಪ್ರೇಚರಲ್ಲೇ ತಣ್ಣಗೆ ಮಾಡ್ಕೊಳ್ಳಿ, ಫ್ರಿಜ್ಜಲ್ಲೆಲ್ಲ ಇಟ್ಟು ತಣ್ಣಗೆ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡ್ಬೋದು ನಮ್ಮ ಕೇಕ್ ಇಲ್ಲಿ ರೆಡಿಯಾಗಿದೆ, ಡಿಮೋಲ್ಟ್ ಆಗಿದೆ. ಇದನ್ನು ನಾನೊಂದು ಪ್ಲೇಟ್ ಮೇಲೆ ಇಟ್ಟು ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಲ್ಕ್, ಅದನ್ನು ನಾವು ಹಾಕ್ಕೊಳ್ಳೋಣ. ಸೊ ಮಿಲ್ಕಿಗೆ ಬೇಕಾದ್ರೆ ನೀವು ಸ್ವಲ್ಪ ಏನು ವಿಪ್ಪಿಂಗ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು, ಟೇಸ್ಟಿಯಾಗುತ್ತೆ. ಸೊ ಇದನ್ನು ನಾನು 1 ಕಪ್ ಹಾಲು ತೊಗೊಂಡಿದ್ನಲ್ಲ ಅದನ್ನು 3/4 ಕಪ್ ಆಗುವಷ್ಟು ಈ ಕೇಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಕೇಕಿಗೆ ಹಾಲು ಹಾಕ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೀರ್ಕೊಳ್ತಾ ಇದೆ ಅಂತ. ಸೊ ಇದರ ಅರ್ಥ ನಮ್ಮ ಕೇಕ್ ಏನಾಗಿದೆ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದ್ರೆ ನಮ್ಮ ಕೇಕ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ಹೀರ್ಕೊಳ್ತಿಲ್ಲ ಅಂದರೆ ಅವಾಗಲೇ ನಾವು ಅರ್ಥ ಮಾಡ್ಕೋಬೋದು ನಮ್ಮ ಕೇಕ್ ಹಾರ್ಡ್ ಆಗಿದೆ ಅಂತ. ಸೊ ನಮ್ಮ ಮಿಲ್ಕಿಲಿ ಕಂಪ್ಲೀಟಾಗಿ ಹೀರ್ಕೊಂಡು ಎಲ್ಲ ಹಾಕಿದೆ. ಅದಾದಮೇಲೆ ಅದ್ರ ಮೇಲೆ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ವಿಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ವಿಪ್ಪಿಂಗ್ ಕ್ರೀಮ್ನ ಈವನ್ ಆಗಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದೇನು ತುಂಬ ಈಸಿಯಾಗಿದೆ, ಏನು ಕಷ್ಟ ಏನಾಗೋದಿಲ್ಲ. ಸೊ ಒಂದು ಪ್ಯಾಲೆಟ್ ನೈಫ್ ತೊಗೊಂಡು ಯಾವುದಾದ್ರು ಒಂದು ನೈಫ್ ತೊಗೊಂಡು ನೀವು ಇದನ್ನು ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯಿತು. ಸೊ ಇದೇನು ಡಿಸೈನ್ ಮಾಡಬೇಕು ಅಂತ ಏನಿಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಸೊ ಇದಕ್ಕೆ ಎಕ್ಸ್ಟ್ರಾ ಒಂದು ಅಂದರೆ ವಿಪ್ಪಿಂಗ್ ಕ್ರೀಮ್ ಒಂದೇ ಬೇಕಾಗಿರೋದು. ವಿಪ್ಪಿಂಗ್ ಕ್ರೀಮ್ ಇನ್ನು ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ಹೇಳೋದಿದ್ರೆ ಏನು ಬೇಕಿಂಗ್ ಪೌಡರ್ ಒಂದು ಬೇಕಷ್ಟೆ. ಸೊ ಇದೆರಡೂ ಇದ್ದರೆ ನಮಗೆ ಮಿಲ್ಕ್ ಕೇಕ್ ರೆಡಿ ಮಾಡ್ಕೋಬೋದು ಈಸಿಯಾಗೆ. ಸೊ ನೋಡ್ಬೋದು, ಆದಷ್ಟು ನಿಮಗೆ ಎಷ್ಟು ಟ್ರೈ ಮಾಡಿ ಆದಷ್ಟು ನಿಮಗೆ ಅದು ಪರ್ಫೆಕ್ಟಾಗಿ ಏನು ಈವನಾಗಿ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡಿ, ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೇನು ಕೇಕ್ ಡಿಸೈನ್ ಮಾಡೋದು ನೀವು ಕೂಡ ಕಲಿಬೋದು ಈಸಿಯಾಗೆ. ಆದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೊ
ನೋಡ್ಬೋದು ಮೇಲೆ ಈ ರೀತಿ ಈವನ್ ಆಗಿ ಮಾಡಿಕೊಂಡ್ರೆ ಕೇಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಹೊತ್ತು ಬೇಕಾದರೆ ಒಂದು 5 ಮಿನಿಟ್ಸ್ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಟು ಅದಾದಮೇಲೆ ಈ ರೀತಿ ಮಾಡಿಕೊಂಡ್ರೆ ಅದು ಕಂಪ್ಲೀಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ನೋಡ್ಬೋದು ನಮ್ಮ ಕೇಕ್ ಇಲ್ಲಿ ರೆಡಿ ಆಯಿತು. ನಾನು ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಕೇಕ್ ರಿಯಲ್ ಆಗಿ ಈ ರೀತಿ ಒಂದು ಕಟ್ಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಕಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಬಂದು ನೀವು ನೋಡಿರ್ಬೋದು ಸ್ಟ್ರಾಬೆರಿ ಹಾಗೆ ಬ್ಲೂಬೆರಿಯಿಂದ ಡೆಕೋರೇಟ್ ಮಾಡಿರೋದು. ಸೊ ನಾನು ಸ್ಟ್ರಾಬೆರಿ ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ ನೋಡೋದಕ್ಕೆ. ಸೊ ಆ್ಯಕ್ಚುಲಿ ನನ್ನ ಹತ್ರ ಬ್ಲೂಬೆರಿ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಬ್ಲ್ಯಾಕ್ ಒಣದ್ರಾಕ್ಷಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ಕಾಣಲಿ ಅಂತ. ಸೊ ಇದನ್ನು ಒಂದು 2 ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಟೇ ತಿನ್ನಬೇಕು, ಇಲ್ಲಾಂದರೆ ಅದು ಏನು ಆ ಟೇಸ್ಟ್ ಸಿಗೋದಿಲ್ಲ. ಸೊ ನೋಡಿದ್ರಲ್ಲ ನಮ್ಮ ಮಿಲ್ಕ್ ಕೇಕ್ ಇಲ್ಲಿ ರೆಡಿ ಆಯಿತು. ಇದನ್ನು ಕಟ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೊ ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ ಇರುತ್ತೆ ಈ ಕೇಕ್ ಬಂದು. ಸೊ ನಾವು ಕಟ್ ಮಾಡ್ಕೊಳ್ಳೋಣ. ಹಾಗೆ ಹೀಗೆ ಒಂದು ಪ್ಲೇಟಿಗೆ ಹಾಕಿ ಇದರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಲ್ಕ್ ಅದನ್ನು ಹಾಕಿ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋವಂಥ ಹಾಗೆಯೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಮಿಲ್ಕ್ ಕೇಕ್ ರೆಡಿಯಾಗಿದೆ. ನೋಡ್ಬೋದು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಟೇಸ್ಟ್ ನೀವು ಮಾಡಲೇಬೇಕು. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೀಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೆಸಿಪಿ ಮಾಡಿ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ ನಾನು ನೆಕ್ಸ್ಟ್ ರೆಸಿಪಿ ಮಾಡಿ ತೋರಿಸ್ತೀನಿ. ಬಾಯ್.